ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ. ಇವತ್ತು ನಾನು ಶಿವರಾತ್ರಿ ಹಬ್ಬದ ಸ್ಪೆಷಲ್ಲಾಗಿ ಈ ಸ್ವೀಟ್ನ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ 1 ಕಪ್ ಅಕ್ಕಿ ಇದ್ದರೆ ಸಾಕು. ತುಂಬ ಸ್ಪೆಷಲಾಗಿ ಯೂನಿಕ್ಕಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ಬನ್ನಿ ನೋಡೋಣ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಈ ಶಿವರಾತ್ರಿ ಹಬ್ಬಕ್ಕೆ ನೀವೇನಾದರೂ ಸ್ವೀಟ್ನ ಮಾಡ್ತೀನಿ ಮನೇಲಂದರೆ ಈ ಸ್ವೀಟ್ನ ಒಂದು ಸಲ ಟ್ರೈ ಮಾಡಿ. ಸೂಪರ್ ಡೂಪರ್ ಆಗಿರುತ್ತೆ ಹಾಗೂ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಸೊ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಒಂದು ಪ್ಯಾನ್ ತೊಗೊಳ್ಳಿ. ಪ್ಯಾನ್ಗೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ಸಾಧ್ಯ ಆದಷ್ಟು ತುಪ್ಪವನ್ನೇ ಹಾಕಿ ಮಾಡಿ. ಫ್ಲೇವರ್ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. 1 ಕಪ್ ಆಗುವಷ್ಟು ರೈಸ್ನ ತೊಗೊಳ್ತಾ ಇದ್ದೀನಿ, ಅಂದರೆ ಅಕ್ಕಿ ತೊಗೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವ ಥರದ ಅಕ್ಕಿನಾದರೂ ತೊಗೊಳ್ಬೋದು. ನುಚ್ಚಕ್ಕಿನಾದರೂ ತೊಗೊಳ್ಬೋದು, ಬಾಸುಮತಿ ರೈಸ್ ಆದರೂ ತೊಗೊಳ್ಬೋದು, ರೇಷನ್ ಅಕ್ಕಿ ಕೂಡ ತೊಗೊಳ್ಬೋದು. ನಾನಿಲ್ಲಿ ಬುಲೆಟ್ ರೈಸ್ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಅಕ್ಕಿನ ಕ್ಲೀನಾಗಿ ಒಂದು ಸಲ ಪ್ಲೇಟಲ್ಲಿ ಅರಳುಗಳು ಇಲ್ಲದೇನೋ ಇಲ್ವಂತ ನೋಡಿಕೊಂಡು ತೊಗೊಳ್ಳಿ. 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಈ 1 ಕಪ್ ಅಕ್ಕಿನ ನಾನೀಗ ಮೆಲ್ಟ್ ಆಗಿರುವಂಥ ತುಪ್ಪದಲ್ಲಿ ಹಾಕ್ತಾಯಿದ್ದೀನಿ, ಅಂದರೆ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಖಂಡಿತವಾಗ್ಲೂ ಸ್ನೇಹಿತರೆ, ಈ ಶಿವರಾತ್ರಿ ಹಬ್ಬಕ್ಕೆ ನೀವೇನಾದರೂ ಸ್ವೀಟ್ನ ಮಾಡುತ್ತೀನಿ ಅಂತ ಇದ್ದರೆ ಸೊ ಈ ಹೊಸ ಸ್ವೀಟ್ನ ಖಂಡಿತವಾಗ್ಲೂ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸೂಪರ್ ಡೂಪರ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಮಾಡಲಿಕ್ಕೆ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ತುಂಬ ಟೇಸ್ಟಾಗಿ ಮಾಡ್ಬೋದು. ಸೊ ನೋಡಿ, ಅಕ್ಕಿ ಎಲ್ಲ ಚೆನ್ನಾಗಿ ಮೆಲ್ಟ್ ಅಂದರೆ ರೋಸ್ಟ್ ಆಗ್ತಾ ತುಂಬಾ ಡಿಫ್ರೆನ್ಸ್ ಕಲರ್ ಚೇಂಜ್ ಆಗಬೇಕು. ಅಂದರೆ ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದು ತುಪ್ಪ ಎಲ್ಲ ಚೆನ್ನಾಗಿ ರಿಲೀಸ್ ಆಗೋ ತನಕ ನೀವು ಅಕ್ಕಿಯನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಹಂಗಂದರೆ ಮಾತ್ರ ನಿಮಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವೀಟ್ ಕಲರ್ ನೋಡಿ, ಇಷ್ಟು ಈಗ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಇನ್ನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರಬೇಕು. ಸೊ ಇಷ್ಟೇ ನಿಮಿಷ ಇದನ್ನು ರೋಸ್ಟ್ ಮಾಡಬೇಕಂತೇನಿಲ್ಲ. ಅದು ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ಕಂಪ್ಲೀಟಾಗಿ ರೋಸ್ಟ್ ಮಾಡಲೇಬೇಕು. ಇದು ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟ್ನ ತೊಗೊಳ್ಳಿ. ಪ್ಲೇಟ್ಗೆ ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಈ ಅಕ್ಕಿನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ನೀವು ಇಷ್ಟು ರೋಸ್ಟ್ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ ಅನ್ನೋರು ಸೊ ಸ್ವಲ್ಪನೂ ಕೂಡ ರೋಸ್ಟ್ ಮಾಡ್ಕೊಳ್ಬೋದು. ಬಟ್ ಅಷ್ಟು ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರೋದಿಲ್ಲ. ಪೂರ್ತಿಯಾಗಿ ವೈಟ್ ಕಲರ್ ಸ್ವೀಟ್ ಆಗಿಬಿಡುತ್ತೆ. ಟೇಸ್ಟ್ ಕೂಡ ಅಷ್ಟು ತುಂಬ ಚೆನ್ನಾಗಿ ಅನಿಸೋದಿಲ್ಲ. ಬಟ್ ಈ ಥರ ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಅಕ್ಕಿ ಚೆನ್ನಾಗಿ ಕಲರ್ ಆಗೋ ತನಕ ತುಪ್ಪದಲ್ಲಿನೇ ರೋಸ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನು ಇದಕ್ಕೆ 1/4 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಅಂದರೆ 1 ಕಪ್ ಅಕ್ಕಿಗೆ 1/4 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಇದು ತುಂಬಾ ಪ್ರೋಟೀನ್ಸ್ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ನಾನು ಇದಕ್ಕೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಸೊ ಕೊಕೊನೆಟ್ ಪೌಡರ್ ಅಂತಾರಲ್ವ, ಫ್ರೆಶ್ ಕೊಕೊನೆಟ್ ಪೌಡರ್ನ ನೀವು ಅಂಗಡಿಲಿ ಬೇಕಾದರೂ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಈ 3 ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ನೋಡಿ. 1 ಕಪ್ ಆಗುವಷ್ಟು ರೈಸ್, 1/4 ಕಪ್ ಆಗುವಷ್ಟು ಬಿಳಿ ಎಳ್ಳು, 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿ ಪುಡಿಯನ್ನು ತೊಗೊಂಡಿದ್ದೀನಿ. ಸೊ ಇದೆಲ್ಲ ಅಕ್ಕಿ ಕಂಪ್ಲೀಟಾಗಿ ಕೂಲ್ ಆಗೋ ತನಕ ನೀವು ಮಿಕ್ಸಿ ಜಾರ್ಗೆ ಹಾಕಬಾರ್ದು. ಅದೆಲ್ಲ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇವೆರಡು ಇಂಗ್ರೀಡಿಯೆಂಟ್ಸ್ನ ನೀವು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಜಾರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದನ್ನು ಮಿಕ್ಸಿ ಜಾರ್ನ ಮಾಡ್ಕೊಳ್ಳೋವಷ್ಟಿಗೆ ನಾನೀಗ ಒಂದು ತೊಗೊಂಡಿದ್ದೀನಿ. ಸೊ ಈ ಥರ ನೀವು ಪ್ಲೇಟ್ ತೊಗೊಂಡ್ರೆ ಸ್ವೀಟ್ ಮಾಡಲಿಕ್ಕೆ ನೀವು ಯಾವ ಶೇಪಲ್ಲಾದರೂ ಸ್ವೀಟ್ನ ಮಾಡ್ಕೊಳ್ಬೋದು. ಅಥವಾ ಈ ಥರ ಟ್ರೈ ಏನಾದರೂ ಇಲ್ಲ ಅಂದರೆ ಮಾಮೂಲಿಯಾಗಿ ಒಂದು ಪ್ಲೇಟ್ ಕೂಡ ತೊಗೊಳ್ಬೋದು. ನಾನು ಇದಕ್ಕೆ ಇಲ್ಲೀಗ ಬಟರ್ ಪೇಪರ್ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಮಿಸ್ ಮಾಡದೆ ಹಾಕಬೇಕು. ಯಾಕೆ ಅಂದರೆ ಸ್ವೀಟ್ನ ಬೇಗ ನಾವು ರಿಮೂವ್ ಮಾಡ್ಬೋದು ಪ್ಲೇಟಿಂದ. ಸೊ ಆ ಕಾರಣಕ್ಕಾಗಿ ಪ್ಲೇಟ್ಗೂ ಕೂಡ ಅದು ಹತ್ತೋದಿಲ್ಲ ಸ್ವೀಟು. ಸೊ ಮನೇಲಿ ಏನಾದರೂ ಎಲ್ಲರ ಮನೇಲೂ ಕೆಲವೊಂದು ಸಲ ಬಟರ್ ಪೇಪರ್ ಅವೈಲೇಬಲ್ ಇರುತ್ತೆ, ಕೆಲವೊಂದು ಸಲ ಇರಲ್ಲ. ಸೊ ಅಂಥವರು ಸ್ವಲ್ಪ ಮೈದಾ ಹಿಟ್ಟು ತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಪ್ಲೇಟ್ಗೆ ಸ್ಕ್ರಬ್ ಮಾಡಿಕೊಂಡು ಡೈರೆಕ್ಟಾಗಿ ಸ್ವೀಟ್ನ ಪ್ಲೇಟ್ ಮೇಲೆ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಒಂದು ಟ್ರೈಗೆ ಬಟರ್ ಪೇಪರ್ ಮೇಲೆ ಸ್ವಲ್ಪ ತುಪ್ಪವನ್ನು ಅಪ್ಲೈ ಮಾಡಿಕೊಂಡು ನನಗೆ ಬೇಕಾದಂಥ ಡ್ರೈ ಫ್ರೂಟ್ಸ್ ಅಂದರೆ ಪಿಸ್ತಾ, ಬಾದಾಮಿ, ಗೋಡಂಬಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೇನಾದರೂ ಬರೀ ಗೋಡಂಬಿ ಅಷ್ಟೇ ಆದರೆ ಹಾಕ್ಕೊಳ್ಬೋದು, ಬರೀ ಬಾದಾಮಿ ಅಷ್ಟೇನಾದರೂ ಹಾಕ್ಕೊಳ್ಬೋದು. ಈ ಥರ ಸಾಧ್ಯ ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸ್ವೀಟ್ನ ಸ್ವಲ್ಪ ಕಟ್ ಮಾಡುವಾಗ ಜಾಸ್ತಿ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಇದೆಲ್ಲ ನನಗೆ ಬೇಕಾದಂಥ ಡ್ರೈ ಫ್ರೂಟ್ಸ್ನ ಎಲ್ಲ ಹಾಕ್ಕೊಂಡು ನಾನೀಗ ಇದನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಸಾಕು. ಸೊ ಈ ಟ್ರೈನ ಸೈಡಲ್ಲಿ ಇಟ್ಬಿಡಿ. ನಾವೇನು ಮಿಕ್ಸಿ ಜಾರ್ ಮಾಡ್ಕೊಂಡಿರ್ತೀವಲ್ವ ಈ ಅಕ್ಕಿ ಪುಡಿನ, ಸೊ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಸಣ್ಣದಾಗಿ ನೀವು ನೋಡಿ ಕೈಯಿಂದ ಉಂಡೆ ಮಾಡಿದ ತಕ್ಷಣ ಅದು ಉಂಡೆ ಆಗಬೇಕು. ಅಷ್ಟು ಚೆನ್ನಾಗಿ ನೀವು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು.
ಸೊ ನೋಡಿ ಈ ಥರ ಎಷ್ಟು ಸಣ್ಣದಾಗಿ ನಾನು ಪೇಸ್ಟಾಗಿ ಪೌಡರಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ನೋಡಿ ಈ ಥರ ಉಂಡೆ ಕಟ್ಟಿದರೆ ಅದು ಉಂಡೆ ಆಗಬೇಕು. ಸೊ ಈಗ ಇದನ್ನ ಜಾರ್ ಸೈಡಲ್ಲಿಡಿ. ನೆಕ್ಸ್ಟ್ ಒಂದು ತವ ತೊಗೊಳ್ಳಿ. ನಾವೀಗ ಶುಗರ್ ಕ್ಯಾರಮೆಲ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸಾಧ್ಯದಷ್ಟು ಸ್ವಲ್ಪ ಸ್ವೀಟ್ನ ಕಡಿಮೆನೇ ತೊಗೊಳ್ಳಿ. ನೀವು ಬೇಕಿದ್ರೆ ಬೆಲ್ಲದ ಪಾಕ ಕೂಡ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಕ್ಯಾರಮೆಲ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕಿ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಡಿ. ಲೋ ಫ್ಲೇಮಲ್ಲೇ ಇಟ್ಟು ಒಂದು 10 ನಿಮಿಷ ಹಾಗೆ ಬಿಡಿ, ಏನು ಮಿಕ್ಸ್ ಮಾಡಬೇಡಿ. ಈ ಥರ ನಿಮಗೆ ಅಲ್ಲಲ್ಲೇ ವೈಟ್ ಡ್ರಾಪ್ಸ್ ಬರುತ್ತೆ ಅಂದರೆ ನಿಧಾನವಾಗಿ ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತಾ ಬರುತ್ತೆ. ಮೆಲ್ಟ್ ಆಗುವಾಗ ನಾವು ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ತಾ 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 ಬಂದರೆ ತುಂಬ ಈಸಿಯಾಗಿ ನಿಮಗೆ ಶುಗರ್ ಕ್ಯಾರಮೆಲ್ ಕೂಡ ರೆಡಿ ಆಗುತ್ತೆ. ಇದೇನು ಕಷ್ಟ ಅನಿಸೋದಿಲ್ಲ. ಒಂದು ಹನಿ ಕೂಡ ನೀವು ನೀರು ಹಾಕೋದು ಬೇಡ. ಅದಾಗೆ ತಾನೇ ಅದು ಶುಗರ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗ್ತಾ ಬರುತ್ತೆ. ಬಟ್ ನೀವು ಅದಕ್ಕೆ ಟೈಮ್ ಕೊಡಬೇಕು. ಕೆಲವರಿಗೆ ಶುಗರ್ ಕ್ಯಾರಮೆಲ್ ಮಾಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ, ಅಂಥವ್ರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಏನೂ ಇಲ್ಲ, ಜಸ್ಟ್ ನಾನು ಅರ್ಧ ಕಪ್ ಶುಗರ್ ತೊಗೊಂಡಿದ್ದೀನಿ. 10 ನಿಮಿಷ ಕಂಪ್ಲೀಟಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಧಾನವಾಗಿ ಸಕ್ಕರೆ ಅರಳುಗಳೆಲ್ಲ ಮೆಲ್ಟ್ ಆಗ್ತಾ ಬರುತ್ತೆ. ಈ ಥರ ಸ್ವಲ್ಪ ಮೆಲ್ಟ್ ಆದ ತಕ್ಷಣ ನೀವು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಶುಗರ್ ಕೂಡ ನಿಧಾನವಾಗಿ ಮೆಲ್ಟ್ ಆಗ್ತಾ ಬರುತ್ತೆ. ಕಂಟಿನ್ಯೂಸ್ ಆಗಿ ಈ ಥರ ಮಿಕ್ಸ್ ಮಾಡ್ತಾ 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 ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದು ಕಂಪ್ಲೀಟಾಗಿ ಶುಗರ್ ಕ್ಯಾರಮೆಲ್ ರೆಡಿ ಆಗೋ ತನಕ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೀವು ಬೇಕಿದ್ದರೆ ಶುಗರ್ ಪೌಡರ್ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು, ಬೆಲ್ಲದ ಪಾಕ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಶುಗರ್ ಕ್ಯಾರಮೆಲ್ ಮಾಡೋಕ್ಕೆ ಬರಲ್ಲ ಅನ್ನೋರು ಸಕ್ಕರೆ ಪಾಕ ಕೂಡ ಹಾಕ್ಕೊಂಡು ಅರ್ಧ ಕಪ್ ಸಕ್ಕರೆಗೆ ಒಂದು 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಸಕ್ಕರೆ ಪಾಕ ಕೂಡ ಮಾಡ್ಕೊಳ್ಬೋದು. ಸೊ ನೋಡಿ ಕಂಪ್ಲೀಟಾಗಿ ಈಗ ಶುಗರ್ ಕ್ಯಾರಮೆಲ್ ಕೂಡ ರೆಡಿ ಆಗ್ತಾ ಇದೆ. ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಇದು ಶುಗರ್ ಕ್ಯಾರಮೆಲ್ ಅಂತ. ಒಂದ್ಸಲ ಚೆನ್ನಾಗಿ ಎಲ್ಲದನ್ನು ಈ ಥರ ಮಿಕ್ಸ್ ಮಾಡ್ತಾನೆ ಇರಿ. ಕಲರ್ ಕೂಡ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರುತ್ತೆ. ಸೊ ನೋಡಿ ಈಗ ಕಂಪ್ಲೀಟಾಗಿ ಕಲರ್ ಕೂಡ ಚೇಂಜ್ ಆಗಿ ತಿಕ್ಕಾಗಿ ಬಂದಿದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಅಕ್ಕಿ ಪೌಡರ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ ನಿಮ್ಗೆ ಏನಾದರೂ ಶುಗರ್ ಜಾಸ್ತಿ ಬೇಕನ್ನೋರು 3/4 ಕಪ್ ಕೂಡ ನೀವು ತೊಗೊಳ್ಬೋದು. ಬಟ್ ಸಾಧ್ಯದಷ್ಟು ಸಕ್ಕರೆ ಸ್ವೀಟ್ಗಳನ್ನೆಲ್ಲ ಮಾಡಿದಾಗ ಸ್ವಲ್ಪ ಸ್ವೀಟ್ನ ಕಡಿಮೆ ಹಾಕ್ಕೊಂಡೆ ಮಾಡಿದರೆ ಇನ್ನೂ ಟೇಸ್ಟಾಗಿರುತ್ತೆ. ಮನೇಲಿ ಕೂಡ ಸ್ವಲ್ಪ ಕೆಲವ್ರಿಗೆ ಶುಗರು, BP, ಅಸ್ತ ಅದೆಲ್ಲ ಇರೋರು ಸೊ ಶುಗರ್ ಕಡಿಮೆನೇ ತಿಂದರೆ ಒಳ್ಳೆಯದು ಅನಿಸುತ್ತೆ. ಸೊ ನಾನು ಆ ಕಾರಣಕ್ಕಾಗಿ ಸ್ವೀಟ್ನ ನಾನು ಸಕ್ಕರೆಯಿಂದ ಮಾಡೋದು ತೀರಾ ಕಡಿಮೆ. ಸೊ ಬೆಲ್ಲದ ಪುಡಿ ಕೂಡ ಹಾಕ್ಕೊಂಡು ಮಾಡ್ತಿದ್ದೆ, ಬಟ್ ನನಗೆ ಟೈಮ್ ಇದ್ದಿಲ್ಲ. ಸೊ ಆ ಕಾರಣಕ್ಕಾಗಿ ಜಸ್ಟ್ ನಾನು ಶುಗರ್ ಕ್ಯಾರಮೆಲ್ ಹಾಕ್ಕೊಂಡು ಮಾಡಿದೆ. ಶುಗರ್ ಕ್ಯಾರಮೆಲ್ ಹಾಕ್ಕೊಂಡು ಮಾಡೋದ್ರಿಂದ ಕಲರ್ ಕೂಡ ಇನ್ನೂ ಟೇಸ್ಟಾಗಿರುತ್ತೆ, ಸೂಪರ್ ಆಗಿ ಕಲರ್ ಕೂಡ ಬರುತ್ತೆ. ಸೊ ನೋಡಿ ಈಗ ಒಂದ್ಸಲ ಶುಗರ್ ಕ್ಯಾರಮೆಲ್ ಎಲ್ಲ ಹಾಕೊಂಡಾದ್ಮೇಲೆ ಎಲ್ಲನೂ ಅಕ್ಕಿ ಪೌಡರ್ ಜೊತೆ ಒಂದ್ಸಲ ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಕಂಟಿನ್ಯೂಯಸ್ ಆಗಿ ನೀವು ಮಿಕ್ಸ್ ಮಾಡ್ತಾನೆ ಇರಿ. ಒಂದು 4ರಿಂದ 5 ನಿಮಿಷ ಕೈ ಬಿಡದ ಹಾಗೆ ನೀವು ಈ ಥರ ನೋಡಿ ಈ ಸ್ಟ್ರೆಚ್ಚರ್ಗೆ ಬರೋ ತನಕ ನೀವು ಮಿಕ್ಸ್ ಮಾಡಬೇಕು. 5 ನಿಮಿಷ ಮಿಕ್ಸ್ ಮಾಡಿ ಆದಮೇಲೆ ನಾನು ಇದಕ್ಕೆ 2 ಕಪ್ ಆಗೋಷ್ಟು ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ 2 ಕಪ್ ಆಗೋಷ್ಟು ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕ್ಕೊಂಡಿದ್ದೀನಿ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ನೀವು ಯಾವಾಗ ಹಾಲನ್ನು ಹಾಕ್ತಿರೋ ಅವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ಇರುವಂಥ ಗಂಟುಗಳೆಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು. ಅಲ್ಲಿ ತನಕ ನೀವು ಟೈಮ್ ತೊಗೊಂಡು ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಗ್ಯಾಸ್ ಏನಾದರೂ ಆನಲ್ಲೇ ಇದ್ದರೆ ಹಾಲೆಲ್ಲ ಚೆನ್ನಾಗಿ ಅಕ್ಕಿಯಲ್ಲಿ ಕರಗ್ತಾ ಗಟ್ಟಿಯಾಗಿಬಿಡುತ್ತೆ, ಗಂಟುಗಳು ಹಾಗೆ ಉಳ್ಕೊಂಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ನೀವೇನು ಮಾಡ್ತೀರಂದರೆ ಗ್ಯಾಸನ್ನು ಹಾಲು ಹಾಕುವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಹಾಲನ್ನು ಹಾಕ್ಕೊಂಡು ನಿಧಾನವಾಗಿ ನೀವು ಈ ಥರ ಗಂಟುಗಳೇನಿರುತ್ತಲ್ಲ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ತಾ ಬರಬೇಕು. ಸೊ ನೋಡಿ ಗ್ಯಾಸನ್ನು ಆಫ್ ಮಾಡಿಕೊಂಡೆ ನೀವು ಸ್ಮ್ಯಾಶ್ ಮಾಡಬೇಕು. ಈ ಥರ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡೋದ್ರಿಂದ ಸಾಧ್ಯದಷ್ಟು ಗಂಟುಗಳು ಬರೋದಿಲ್ಲ. ನೀವು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀರೋ ಆ ರೀತಿಯಾಗಿರುತ್ತೆ. ಚೆನ್ನಾಗಿ ನೀವು ಈ ಥರ ಕೈ ಬಿಡದ ಹಾಗೆ ಸ್ಮ್ಯಾಶ್ ಮಾಡಿದರೆ ಅದು ಫೈನಲ್ ಆಗಿ ನಿಮಗೆ ಒಂದು ಒಳ್ಳೆ ಸ್ವೀಟ್ ಸ್ಟ್ರೆಚ್ಚರ್ಗೂ ಕೂಡ ಬರುತ್ತೆ. ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ. ನಿಜವಾಗ್ಲೂ ನೀವೇನಾದರೂ ಒಂದ್ಸಲ ಟ್ರೈ ಮಾಡಿಕೊಂಡ್ರೆ ಪದೇ ಮಾಡ್ಕೊಂಡು ತಿಂತೀರ, ಅಷ್ಟು ಟೇಸ್ಟಾಗಿ ಕೂಡ ಇರುತ್ತೆ. ಸೊ ನೋಡಿ ಈ ಥರ ಸ್ವೀಟ್ ಸ್ಟ್ರೆಚ್ಚರ್ಗೆ ಬರೋ ತನಕ ನೀವು ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಲೇಬೇಕು. ಸೊ ನೋಡಿ ಈ ಥರ ಕಂಟಿನ್ಯೂಸ್ ಆಗಿ ಅದು ಉಂಡೆ ಹದಕ್ಕೂ ಕೂಡ ಬರುತ್ತೆ. ನೀವು ಬೇಕಿದ್ರೆ ಸ್ವೀಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಉಂಡೆ ಕೂಡ ಮಾಡಿಕೊಂಡು ತಿನ್ಬೋದು. ಈಗ ನಾನು ಹಾಲೆಲ್ಲ ಹಾಕಿ ಗಂಟುಗಳೆಲ್ಲ ನಿಧಾನವಾಗಿ ಎಲ್ಲ ಆದಮೇಲೆ ಈಗ ಗ್ಯಾಸನ್ನು ನಾನು ಆನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಪ್ಲೇಟ್ಗೂ ಕೂಡ ಹತ್ತೋದಿಲ್ಲ. ತುಂಬ ಚೆನ್ನಾಗಿ ನಿಮಗೆ ಸ್ವೀಟ್ ನೀವು ಮಾಡಿದಂಥ ಶೇಪಲ್ಲಿ ಕೂಡ ನಿಮಗೆ ರೆಡಿ ಆಗುತ್ತೆ, ಗಟ್ಟಿ ಥರ ಅನಿಸೋದಿಲ್ಲ. 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡು ಒಂದ್ಸಲ ಎಲ್ಲದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಬೇಕಿದ್ರೆ ಇದರಲ್ಲಿ ಕೂಡ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನು ಬರೀ ಜಸ್ಟ್ ಟ್ರೈಗೆ ಮಾತ್ರ ಅಥವಾ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೇಕಾದರೂ ಸ್ವೀಟಲ್ಲಿ ಕೂಡ ನೀವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಬೋದು. ಒಂದ್ಸಲ ತುಪ್ಪವನ್ನು ಹಾಕಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಈ ತುಪ್ಪದ ಫ್ಲೇವರ್ ಕೂಡ ಎಲ್ಲ ಸ್ವೀಟ್ಗೂ ಚೆನ್ನಾಗಿ ಹತ್ತುತ್ತೆ.
ಈ ಥರ ಒಂದು ಸಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಳ್ಳಿ. ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಟ್ರೈಗೆ ಈ ಸ್ವೀಟನ್ನು ಚೆನ್ನಾಗಿ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಸೊ ನೋಡಿ ಅದು ಉಂಡೆ ಮಾಡೋ ಹದಕ್ಕೆ ಕೂಡ ಬರುತ್ತೆ. ಆಗ ಬಂದಾಗ ನೀವೇನು ಮಾಡ್ತೀರಂದರೆ ತೀರ ಗಟ್ಟಿಯಾಗೋ ತನಕ ನೀವು ಗ್ಯಾಸಲ್ಲಿ ಆನ್ ಮಾಡಿ ಇಟ್ಕೊಂಡಿರೋದು ಬೇಡ, ಸ್ವಲ್ಪ ಸಾಫ್ಟಾಗಿದ್ದರೆ ಸಾಕು. ಒಂದು ಪ್ಲೇಟ್ಗೆ ಹಾಕಿ ನಿಮಗೆ ಬೇಕಾದಂಥ ನೀವು ಶೇಪಲ್ಲಿ ಮಾಡ್ಕೊಳ್ಬೇಕಂದ್ರೆ ಈ ಥರ ಚೆನ್ನಾಗಿ ನೀವು ಪ್ರೆಸ್ ಮಾಡಬೇಕು. ಅಂದರೆ ಪ್ಲೇಟ್ ಯಾವ ಶೇಪಲ್ಲಿರುತ್ತೋ ಆ ಶೇಪಲ್ಲಿ ನೀವು ಚೆನ್ನಾಗಿ ಪ್ರೆಸ್ ಮಾಡೋದ್ರಿಂದ ನಿಮಗೆ ಬೇಕಾದಂಥ ಶೇಪಲ್ಲಿ ನೀವು ಸ್ವೀಟ್ನ ಕಟ್ ಮಾಡ್ಕೊಳ್ಬೋದು. ಒಂದು ಸ್ಪೂನ್ನ ಸಹಾಯದಿಂದ ಬಿಸಿ ಇರುವಾಗಲೇ ನೀವು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿದರೆ ನೀವು ಮಾಡಿದಂಥ ಶೇಪಲ್ಲಿ ಕೂಡ ನಿಮಗೆ ಸ್ವೀಟ್ ಸಿಗುತ್ತೆ. ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಇದನ್ನೇನು ನೀವು ಜಾಸ್ತಿ ತೀರಾ ಆರೋ ತನಕ ಬಿಡೋದು ಬೇಡ. ಒಂದು 15ರಿಂದ 20 ನಿಮಿಷ ನೀವು ಹಂಗೆ ಮೇಲೆ ಒಂದು ಪ್ಲೇಟ್ ಆದರೂ ಕ್ಲೋಸ್ ಮಾಡಿಡಿ ಅಥವಾ ಹಂಗೆ ಗಾಳಿಗಾದರೂ ಇಡ್ಬೋದು. ಒಂದು 20 ಮಿನಿಟ್ಸ್ ಆದಮೇಲೆ ನಾನೀಗ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಇಮ್ಮಿಡಿಯೇಟಾಗಿ ಬೇಕು ಅಂದರೆ ನೀವು ಫ್ರೀಝರಲ್ಲಿ ಕೂಡ ಇಡ್ಬೋದು. ಸೊ ನಾನು ಯಾವುದೇ ರೀತಿ ಫ್ರೀಝರಲ್ಲಿ ಇಟ್ಟಿಲ್ಲ, ಜಸ್ಟ್ ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡ್ಕೊಂಡಿದ್ದೀನಿ. ಒಂದು 20 ಮಿನಿಟ್ಸ್ ಆದಮೇಲೆ ನಾನೀಗ ಸ್ವೀಟ್ನ ಕಟ್ ಮಾಡ್ಕೊಳ್ಳೋಕ್ಕಂತೇಳಿ ಒಂದು ಚಾಕುವಿನ ಸಹಾಯದಿಂದ ನನಗೆ ಬೇಕಾದಂಥ ಶೇಪಲ್ಲಿ ನಾನು ಸ್ವೀಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಸಿಂಪಲ್ಲಾಗಿ ನೀವು ಕಟ್ ಮಾಡುವಾಗ ಸ್ವಲ್ಪ ನಿಧಾನವಾಗಿ ಕಟ್ ಮಾಡ್ಕೊಳ್ಬೇಕು. ಯಾಕೆಂದರೆ ಡ್ರೈ ಫ್ರೂಟ್ಸ್ ಇರುತ್ತಲ್ವ, ಸೊ ಕೆಲವೊಂದು ಸಲ ಸ್ವೀಟ್ ಚಾಕುವಿಗೆ ಹತ್ಕೊಂಡ್ಬಿಡುತ್ತೆ. ಸ್ವಲ್ಪ ಚಾಕುವಿಗೆ ತುಪ್ಪವನ್ನು ಹಾಕ್ಕೊಂಡು ನೀವು ಸ್ವೀಟ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ನಾನು ಜಸ್ಟ್ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಏನಿರುತ್ತಲ್ಲ ಸ್ವಲ್ಪ ಅದು ಕಟ್ ಮಾಡುವಾಗ ನಿಮಗೆ ಪ್ರಾಬ್ಲಮ್ ಅನಿಸುತ್ತೆ. ಸೊ ಆ ಕಾರಣಕ್ಕಾಗಿ ನಿಧಾನವಾಗಿ ಕಟ್ ಮಾಡಿಕೊಂಡು ಒಂದು ಸ್ವೀಟ್ನ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಸ್ನೇಹಿತರೆ, ನೀವೇನಾದರೂ ಈ ಶಿವರಾತ್ರಿ ಹಬ್ಬದ ಸ್ಪೆಷಲಾಗಿ ಸ್ವೀಟ್ನ ಮಾಡ್ತೀನಿ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಸ್ವೀಟ್ನ ಟ್ರೈ ಮಾಡಿ. ನೋಡಿದರೆ ಸಾಕು ಬಾಯಲ್ಲಿ ನೀರು ಬರುತ್ತೆ. ಟೇಸ್ಟ್ ಕೂಡ ಸೂಪರ್ ಡೂಪರ್ ಆಗಿರುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬರಬೇಕು ಅಂದರೆ ಸೊ ಇನ್ನೂ ನನ್ನ ಚಾನಲ್ಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನೀವೇನಾದರೂ ಈ ಸ್ವೀಟ್ನ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸ್ವೀಟ್ನ ತೆಗೆಯುವಾಗ ಸ್ವಲ್ಪ ನಿಧಾನವಾಗಿ ವೆಯ್ಟ್ ಮಾಡಿಕೊಂಡು ತಾಳ್ಮೆಯಿಂದ ಸ್ವೀಟ್ನ ಹೊರಗಡೆ ತೆಗೀರಿ. ಯಾಕೆಂದರೆ ಸ್ವಲ್ಪ ಅದು ಸಾಫ್ಟಾಗಿರುತ್ತಲ್ವ, ಅಕ್ಕಿಯಿಂದ ಮಾಡಿರೋದು. ಸೊ ಆ ಕಾರಣಕ್ಕಾಗಿ ಈ ಥರ ನೀವು ಆಮೇಲೆ ಶೇಪ್ನ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ಸೂಪರ್ ಡೂಪರಾಗಿ ಈ ಶಿವರಾತ್ರಿ ಹಬ್ಬಕ್ಕೆ ನಿಮಗೆ ತುಂಬ ಸ್ಪೆಷಲಾಗಿ ಜಸ್ಟ್ 1 ಕಪ್ ಅಕ್ಕಿಯಿಂದ ಈ ಸ್ವೀಟ್ ಕೂಡ ರೆಡಿ ಆಗುತ್ತೆ. ಸೊ ನೋಡಿ, ಒಂದು ಸಲ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಒಂದು ಸಲ ನಾನು ನಿಮಗೆ ಈ ಸ್ವೀಟ್ನ ಓಪನ್ ಮಾಡಿ ತೋರಿಸ್ತೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನಿಮಗೆ ಹೋಗಿ ಬೇಕ್ರಿಗಳಲ್ಲಿ ತಿನ್ನೋದಕ್ಕಿಂತ ಈ ಥರ ತುಂಬ ಸಿಂಪಲಾಗಿ ನೀವು ಮನೇಲೇ ಟೈಮ್ ತೊಗೊಂಡು ಮಾಡ್ಬೋದು. ಸೊ ಒಂದು ಸ್ವೀಟ್ನ ನಾನೀಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸ್ವೀಟಾಗಿ, ಎಷ್ಟು ತಿಕ್ಕಾಗಿ, ಎಷ್ಟು ಸಾಫ್ಟಾಗಿ ಸ್ವೀಟ್ ರೆಡಿಯಾಗಿದೆ ಅಂತ. ಸೊ ನನ್ನ ಚಾನಲ್ಗೆ ನೀವೇನಾದರೂ ಇನ್ನೂ ಬೆಲ್ ಐಕನ್ನ ಕ್ಲಿಕ್ ಮಾಡಿಲ್ಲ ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.